ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗ್ರಹಣದ ಬಗ್ಗೆ ಯಾಕೆ ಜನ ತಲೆ ಕೆಡಿಸ್ಕೊಳ್ತಾರೆ ಅಂದರೆ, ಒಂದು ಗ್ರಹಣ ಬಂತು ಅಂದರೆ ಗ್ರಹಚಾರನೂ ಜೊತೆಗೆ ಬಂತಾ ಅಂತ ಒಂದು ಆಲೋಚನೆ ಇರುತ್ತೆ. ಮತ್ತು ಜಾಗತಿಕವಾಗಿ ಈಗಿರೋ ಪರಿಸ್ಥಿತಿಯನ್ನು ನೋಡಿದಾಗ ಎಲ್ಲಿ ಚಂದ್ರಗ್ರಹಣ ಮತ್ತಷ್ಟು ಆಪತ್ತುಗಳು ಮಾಡೋ ರೀತಿ ಮಾಡಿಬಿಡುತ್ತಾ ಅನ್ನುವಂತಹ ಒಂದು ಭಯ. ಮಧ್ಯಾಹ್ನ 3:20ಕ್ಕೆ ಚಂದ್ರಗ್ರಹಣದ ಆರಂಭ ಕಾಲ ಅಂತ ಅದನ್ನು ಹೇಳಲಾಗುತ್ತೆ. ಸಂಜೆ 6:47ಕ್ಕೆ ಚಂದ್ರಗ್ರಹಣದ ಅಂತ್ಯಕಾಲದ ಸಮಯ ಸಿಕ್ಕಿದೆ. ಸಂಜೆ 4:34ಕ್ಕೆ ಪೂರ್ಣ ಗ್ರಹಣ ಆರಂಭ ಕಾಲ ಕೂಡ ಆಗುತ್ತೆ. ಸಂಜೆ 6:22ಕ್ಕೆ ಗ್ರಹಣದ ಸ್ಪರ್ಶಕಾಲ ಇರುತ್ತೆ. ಆಮೇಲೆ ಗ್ರಹಣದ ಮೋಕ್ಷ ಕಾಲದ ಸಮಯ ಕೂಡ ನಮಗೆ ಸಿಕ್ಕಿದೆ ಸಂಜೆ 6:47ಕ್ಕೆ. ಸೊ ಇಷ್ಟು ಅವಧಿಯಲ್ಲಿ ಒಂದು ಸೂತಕದ ಕಾಲ ಅಂತ ಇದನ್ನು ಕರೀತಾರೆ, ಇನ್ನೊಂದು ಕಡೆಗೆ ಇಲ್ಲ ಗ್ರಹಣ ಅನ್ನೋದು ಪರ್ವಕಾಲ, ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗೆ ಕೆಲವು ರಾಶಿ ನಕ್ಷತ್ರದವರು ಒಂದು ಅನುಷ್ಠಾನವನ್ನು ಮಾಡಿದ್ರೆಲ್ಲ ಆಗತ್ತೆ ಅಂತಾರೆ. ಹಾಗಾದರೆ ನಿಜಕ್ಕೂ ಯಾವ್ಯಾವ ರಾಶಿಯವ್ರಿಗೆ ಯಾವ್ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಇದು ನಂಬಿಕೆ ಇಟ್ಕೊಂಡವರಿಗೆ, ಆಸ್ತಿಕರಲ್ಲ ನಾವು ಅಂತ ಹೇಳಿದ್ರೆ ನಿಮ್ಗೆ ಇದೊಂದು ಜಸ್ಟ್ ಒಂದು ಗ್ರಹಣ ಅನ್ನೋದು ಖಗೋಳದಲ್ಲಿ ನಡೆಯುವಂತಹ ಒಂದು ವಿದ್ಯಮಾನ. ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಹೆಂಗೆ ಮಾಡ್ತಾರೆ, ಏನು ಯೂಸ್ ಆಗುತ್ತೆ, ಏನಕ್ಕೆ ಇದನ್ನು ಬ್ಲಡ್ ಮೂನ್ ಅಂತ ಕರೀತಾರೆ, ರಕ್ತ ಚಂದ್ರಗ್ರಹಣ ಅನ್ನೋದಕ್ಕಿಂತ ಹೆಚ್ಚು ಕೆಂಪು ಚಂದ್ರಗ್ರಹಣ ಅಂತ ಹೇಳಿದ್ರೆ ಜನರಲ್ ಕೂಡ ಒಂದು ಭಯ ತಪ್ಪುತ್ತೆ. ಯಾಕಂದರೆ ರಕ್ತ ಅನ್ನೋದೇ ಒಂದು ಭಯ ಬೀಳಿಸುತ್ತೆ, ಗ್ರಹಣ ಅನ್ನೋದು ಮತ್ತೊಂದು ಭಯ ಬೀಳಿಸುತ್ತೆ ಆ ಶಬ್ದಗಳೇ. ಹೀಗಾಗಿ ಅರಿವು ಜೊತೆಗೆ ದೋಷ ಒಂದು ವೇಳೆ ಇದ್ದರೆ, ಸಮಸ್ಯೆ ಇದ್ದ ಮೇಲೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಪರಿಹಾರ ಯಾವ್ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು, ಯಾವ ರಾಶಿಯಲ್ಲಿ ಗ್ರಹಣ ಘಟಿಸ್ತಾ ಇದೆ ಮತ್ತು ಗ್ರಹಣ ಘಟಿಸ್ತಾ ಇರುವಂತಹ ಕಾಲಘಟ್ಟ ಎಂಥದ್ದು, ಅದೆಲ್ಲದರ ಬಗ್ಗೆ ನಾವು ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ತಿರ್ಬೋದು. ಶನಿವಾರದಿಂದಲೇ ನಾವು ನಿರಂತರವಾಗಿ ಅನೇಕ ಖ್ಯಾತನಾಮ ಜ್ಯೋತಿಷಿಗಳ ಹತ್ರ ಮಾಹಿತಿಯನ್ನು ಕೊಡಿಸ್ತಾ ಇದ್ವಿ. ನಮ್ಮ ಉದ್ದೇಶ ಇಷ್ಟೇ, ನಿಮ್ಮನ್ನು ಹೆದರಿಸೋದು ಯಾವುದೇ ಕಾರಣಕ್ಕೂ ಅಲ್ಲ, ಬದಲಾಗಿ ಗ್ರಹಣ ಹಿಂಗಿದೆ, ನೀವು ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬೋದು ನಂಬೋರಾಗಿದ್ದರೆ. ಗ್ರಹಣ ಒಂದು ಜಸ್ಟ್ ಒಂದು ವಿದ್ಯಮಾನ ಅಂತ ನೋಡಿದ್ರೆ ನೋಡಿ, ಇಂತಿಂಥ ಎಕ್ಸ್ಪೆರಿಮೆಂಟ್ಸನ್ನು ನೀವು ಕೂಡ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು. ಆಮೇಲೆ ಗ್ರಹಣ ಬರಿಗಣ್ಣಿನಿಂದ ನೋಡ್ಬೋದು. ಅದಕ್ಕೆ ಆದಂತಹ ವ್ಯವಸ್ಥೆಗಳನ್ನು ಕೆಲವು ಮ್ಯೂಸಿಯಂನಲ್ಲಿ ಮಾಡಲಾಗಿದೆ. ನೆಹರು ತಾರಾಲಯ ಬೆಸ್ಟ್ ಎಕ್ಸಾಂಪಲ್. ಬೆಂಗಳೂರಿನಲ್ಲಿರೋರು ಅಲ್ಲಿಗೆ ಹೋದರೆ ಸಾಕು, ನೀಟಾಗಿ ಡಯಾಗ್ರಾಮ್ ಸಮೇತ ಪಿಕ್ಚರ್ ಸಮೇತ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಹಾಗೂ ನೋಡ್ಬೋದು. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್ ನೇರ ಸಂಪರ್ಕದಲ್ಲಿ. ಲೋಕೇಶ್, ಈಗ ಗ್ರಹಣದ ಅನೇಕ ಕಾಲಘಟ್ಟಗಳಲ್ಲಿ ಕೆಲವು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು, ಹೋಮ ಹವನ, ಶಾಂತಿ ಪೂಜೆ, ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ಈಗ ನೀವಿರುವಂತಹ ದೇವಸ್ಥಾನದ ಬಳಿ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರವನ್ನು ಮಾಡಲಾಗುತ್ತಂತೆ, ಗ್ರಹಣ ಶಾಂತಿ ಹೋಮವನ್ನು ಯಾವಾಗ ಮಾಡ್ತಾರಂತೆ, ಏನೇನು ಮಾಹಿತಿ ಇದೆ? ನಾನಿರುವಂಥದ್ದು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ. ಇವತ್ತು ಸಾಮಾನ್ಯ ಪೂಜೆ ನಡೀತಾ ಇರ್ತಕ್ಕಂಥದ್ದು, ಯಾವುದೇ ರೀತಿಯಂಥ ವಿಶೇಷ ಪೂಜೆ ಪುನಸ್ಕಾರಗಳು ಈ ದೇವಸ್ಥಾನದಲ್ಲಿ ನಡೀತಾ ಇಲ್ಲ. ನಾಳೆ ಚಂದ್ರಗ್ರಹಣ ಇರೋ ಕಾರಣದಿಂದಾಗಿ ನಾಳೆ ಬೆಳಗ್ಗೆ 9 ಗಂಟೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ. ದೇವಸ್ಥಾನ 9 ಗಂಟೆಗೆ ಕ್ಲೋಸ್ ಆದರೆ ಮತ್ತೆ ಸಂಜೆ 7:00ವರೆಗೆ ಓಪನ್ ಮಾಡಿ ಜಲಾಭಿಷೇಕವನ್ನು ಮಾಡಿ ಮತ್ತೆ ಕ್ಲೋಸ್ ಮಾಡ್ತಾರೆ. ಮತ್ತು ಬುಧವಾರ ಬೆಳಗ್ಗೆ ಓಪನ್ ಮಾಡಿ ಮಹಾ ಅಭಿಷೇಕವನ್ನು ಮಾಡಿ ದೇವಸ್ಥಾನವನ್ನು ಶುಚಿಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಆದರೆ ಇವತ್ತು ಮಾತ್ರ ಎಂದಿನಂತೆ ಸಾಮಾನ್ಯ ದಿನಗಳಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರ ನಡೀತೋ ಅದೇ ಮಾದರಿಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ನಾಳೆ ಭಕ್ತಾದಿಗಳು 9 ಗಂಟೆ ಒಳಗಡೆ ಬಂದು ಪೂಜೆಯನ್ನು ಮಾಡ್ಕೊಳ್ಬೋದು. 9 ಗಂಟೆ ನಂತರ ದೇವಸ್ಥಾನವನ್ನು ದರ್ಬೆ ಬಂಧನ ಮಾಡಿ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ ಎನ್ನುವಂಥದ್ದು ಇಲ್ಲಿನ ಜ್ಯೋತಿಷಿಗಳು ಈಗಾಗಲೇ ಮಾಹಿತಿಯನ್ನು ನೀಡಿರುವಂಥದ್ದು. ಸೂತಕದ ಸಮಯ ಬೆಳಗ್ಗೆ 9 ಗಂಟೆಗೆ ಶುರುವಾದರೆ ಸಂಜೆ 6:47ವರೆಗೂ ಕೂಡ ಸೂತಕದ ಸಮಯ ಇರುತ್ತೆ. ಆ ಸಮಯದಲ್ಲಿ ಯಾವುದೇ ರೀತಿಯಂಥ ಪೂಜೆ ಪುನಸ್ಕಾರಗಳು ಕೂಡ ನಡೀಬಾರ್ದು. ಒಂದಷ್ಟು ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಭಕ್ತರು ಮತ್ತು ಜನರು ಕೂಡ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕು, ಮನೆಯಿಂದ ಹೊರಗಡೆ ಹೋಗಬಾರ್ದು, ಈ ರೀತಿಯಾದಂತಹ ಜ್ಯೋತಿಷ್ಯ ಶಾಸ್ತ್ರಗಳು ಉಲ್ಲೇಖಗಳನ್ನು ಮಾಡ್ತಾರೆ. ಆದರೆ ಆ ಖಗೋಳ ವಿದ್ಯಮಾನಗಳು ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಅಧ್ಯಯನ ಮಾಡಲಿಕ್ಕೆ ತುಂಬ ಸಹಕಾರಿ ಆಗ್ತಕ್ಕಂಥದ್ದು ಈ ರಕ್ತ ಚಂದ್ರಗ್ರಹಣ. ಆದರೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನಾಳೆ ಬೆಳಗ್ಗೆ 9 ಗಂಟೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡಿದ್ರೆ ಮತ್ತೆ ಓಪನ್ ಮಾಡುವಂಥದ್ದು ಸಂಜೆ 7:00ವರೆಗೆ, ಅದು ಜಲಾಭಿಷೇಕ ಮಾಡಲಿಕ್ಕೆ ಮಾತ್ರ. ಮತ್ತು ಬುಧವಾರ ಬೆಳಿಗ್ಗೆ ಮಹಾ ಅಭಿಷೇಕವನ್ನು ಮಾಡುತ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಮಮತಾ. ರೈಟ್, ಧನ್ಯವಾದ ಲೋಕೇಶ್ ತಮ್ಮ ಮಾಹಿತಿಗಾಗಿ. ಸೊ ಗ್ರಹಣ ಅಂತಕ್ಕಂಥದ್ದು ನಾಳೆ ವರ್ಷದ
ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಸಹಜವಾಗಿಯೇ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಮತ್ತು ಗ್ರಹಣದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಕೆಲವು ಕಡೆ ಗ್ರಹಣದ ಸಂದರ್ಭದಲ್ಲಿ ನಿರಂತರ ಅಭಿಷೇಕಗಳು ನಡೀತಾ ಇರುತ್ತೆ. ಆದರೆ ಸ್ಕ್ರೀನ್ ಕ್ಲೋಸ್ ಮಾಡಿ ಕೆಲವು ಕಡೆ, ಅದರಲ್ಲೂ ಹೆಣ್ಣು ದೇವರ ದೇವಸ್ಥಾನಗಳೇನಿರುತ್ತೆ ಅಲ್ಲಿ ಸ್ಕ್ರೀನ್ ಕ್ಲೋಸ್ ಮಾಡಿ ಅಭಿಷೇಕಗಳನ್ನ ಮಾಡ್ತಾರೆ. ಈಗ ನಂಜನಗೂಡು ಮುಂತಾದ ದೇವಸ್ಥಾನಗಳಲ್ಲಂತೂ ಅಭಿಷೇಕವನ್ನು ಭಕ್ತಾದಿಗಳು ನೋಡಬಹುದು. ಹಾಗಾಗಿ ದೇವಸ್ಥಾನವನ್ನು ಮುಕ್ತವಾಗಿ ಇಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಆಯಾ ದೇವಸ್ಥಾನದ ಪದ್ಧತಿಗಳಿಗೆ ಅನುಕೂಲಕರವಾಗಿ ಅವರು ವ್ಯವಸ್ಥೆಗಳನ್ನ ಮಾಡಿಕೊಂಡಿರ್ತಾರೆ. ಆಮೇಲೆ ಶುದ್ಧೀಕರಣ ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ.